ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಸಂಸಾರ, ಗಂಡ ಹೆಂಡತಿಯ ನಡುವೆ ಹೊಂದಾಣಿಕೆ ಮುಖ್ಯ. ಇಂದಿನ ದಿನಗಳಲ್ಲಿ ಮದುವೆಯಾಗುತ್ತಿರುವವರ ಸಂಖ್ಯೆ ಕುಸಿಯುತ್ತಿದೆ ಎಂದರೆ ನಂಬಲೇಬೇಕು. ಮದುವೆಯಾಗುತ್ತಿರುವವರ ಸಂಖ್ಯೆಯು ಕುಸಿಯುತ್ತಿಲ್ಲದೆ ಎಂದು ಅಮೆರಿಕದ ಸಮೀಕ್ಷೆಯೊಂದೇ ಹೇಳಿದೆ. ಮದುವೆಗಳು ನಡೆಯುತ್ತಲಿದ್ದರೂ ಇದು ದೀರ್ಘಕಾಲಿಕವಾಗಿ ಬಾಳಲು ತುಂಬ ಕಡಿಮೆ ಆಗುತ್ತಿಲ್ಲದು. ಇದು ದಾಂಪತ್ಯದಲ್ಲಿನ ಬಿರುಕಿನ ಕಾರಣವಾಗು ಪ್ರತಿಯೊಂದು ದಾಂಪತ್ಯ ಹಾಗೂ ಸಂಬಂಧವು ತುಂಬ ಭಿನ್ನ. ಹೀಗಾಗಿ ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ಇಟ್ಟುಕೊಂಡು ತೂಗಲು ಆಗದು. ಆದರೆ ವೈವಾಹಿಕ ಜೀವನದಲ್ಲಿ ಸಂತೋಷವಾಗಿ ದೀರ್ಘಕಾಲ ದಾಂಪತ್ಯವನ್ನು ಕಾಪಾಡಿಕೊಂಡು ಹೋಗಬೇಕಾದರೆ ಆಗ ಸಂಗಾತಿಗಳಿಬ್ಬರೂ ತುಂಬ ಹೊಂದಾಣಿಕೆ ಮಾಡಿಕೊಳ್ಳುವ ಜೊತೆಗೆ ಕೌಟುಂಬಿಕ ಜವಾಬ್ದಾರಿಗಳನ್ನು ಕೂಡ ಸ್ವೀಕರಿಸಬೇಕು. ಪರಸ್ಪರ ಸರಿಯಾಗಿ ಜವಾಬ್ದಾರಿಗಳನ್ನು ಸ್ವೀಕರಿಸಿದರೆ ಆಗ ಖಂಡಿತವಾಗಿಯೂ ಇದು ದಾಂಪತ್ಯವನ್ನು ಕಾಪಾಡಲು ಸಾಧ್ಯವಾಗುವುದು. ದೀರ್ಘಕಾಲಿಕ ಆರೋಗ್ಯಕರಿ ಸಂಬಂಧವನ್ನು ಹೇಗೆ ಕಾಪಾಡಬಹುದು ಎಂದು ತಿಳಿಯಿರಿ. ಬದ್ಧತೆಯ ದೀರ್ಘಕಾಲವಾಗಿ ಸಂಬಂಧವನ್ನು ಕೊಂಡೊಯ್ಯಬಲ್ಲದು. ಜೀವನಕ್ಕೆ ಸಂಗಾತಿಯನ್ನು ಆಯ್ಕೆ ಮಾಡುವುದು ಹಾಗೂ ಜೀವನದ ಏಳುಬೀಳುಗಳಲ್ಲಿ ಅದನ್ನು ನಿಭಾಯಿಸಿಕೊಂಡು ಹೋಗುವುದೇ ಕೂಡ ಇಲ್ಲಿ ಮುಖ್ಯವಾಗಿರುತ್ತದೆ. ಬದ್ಧತೆಯಿಂದ ಸಂಗಾತಿಯ ಜೊತೆಗೆ ಸಂಸಾರ ನಡೆಸಬೇಕಾದ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಹಲವಾರು ಬಗೆಯ ಸಂಶಯಗಳು ಮೂಡಬಹುದು. ಆದರೆ ಇದೆಲ್ಲವೂ ಸಂಸಾರದ ತಾತ್ಕಾಲಿಕ ಎಂದು ತಿಳಿದು ಮುಂದುವರಿಯಬೇಕು. ಪ್ರೀತಿ, ಇಂದಿನ ದಿನಗಳಲ್ಲಿ ಹೆಚ್ಚಿನ ದಾಂಪತ್ಯವು ಆರಂಭವಾಗುವುದು ಪ್ರೀತಿಯಿಂದೇ. ಆದರೆ ವಿವಾಹವಾದ ಬಳಿಕ ಪ್ರೀತಿಯನ್ನು ಹಾಗೆ ಮುಂದುವರಿಸಿಕೊಂಡು ಹೋಗುವುದು ಅವರಿಗೆ ಕಷ್ಟವಾಗುವುದು. ಸಂಗಾತಿಗೆ ಮೊದಲ ಆದ್ಯತೆ ನೀಡಿ ಬಳಿಕ ಯಾವುದೇ ನಿರೀಕ್ಷೆಯನ್ನು ಇಟ್ಟುಕೊಳ್ಳದೇ ಇರುವುದು ಮುಖ್ಯ. ಇಬ್ಬರ ನಡವಳಿಕೆಯ ಮತ್ತು ಅಭ್ಯಾಸಗಳನ್ನು ಸ್ವೀಕರಿಸಿಕೊಂಡು ಮುಂದುವರಿಯಬೇಕು. ಏನಾದರೂ ತಪ್ಪಾದರೆ ಆಗ ಅಲ್ಲಿ ಅವರನ್ನು ಕ್ಷಮಿಸಿ ಮುನ್ನಡೆಯುವುದು ಕೂಡ ಮುಖ್ಯವಾಗಿರುವುದು. ಗೌರವ, ಪ್ರೀತಿ ಎಷ್ಟೇ ಇದ್ದರೂ ಅಲ್ಲಿ ಗೌರವ ಇಲ್ಲದೆ ಇದ್ದರೆ ಆ ಪ್ರೀತಿಗೆ ಯಾವುದೇ ಮೌಲ್ಯವೂ ಇರಲ್ಲ. ಸಂಗಾತಿಯ ಗುಣಗಳು, ಆಲೋಚನೆಗಳು ಮತ್ತು ಸಾಮರ್ಥ್ಯವನ್ನು ಸ್ವೀಕರಿಸಿ ಅದನ್ನು ಗೌರವಿಸುವುದು ಅತಿ ಅಗತ್ಯ. ಪರಸ್ಪರ ಮೇಲೆ ಗೌರವವಿದ್ದರೆ ಆಗ ಪರಸ್ಪರ ಅಭಿಪ್ರಾಯಗಳನ್ನು ಸ್ವೀಕರಿಸುವವರು. ಅದೇ ರೀತಿಯಲ್ಲಿ ಇದು ಸವಾಲು ಮತ್ತು ಭಿನ್ನಾಭಿಪ್ರಾಯವನ್ನು ದೂರ ಮಾಡಲು ಸಾಧ್ಯವಾಗಲಿದೆ. ವೈವಾಹಿಕ ಜೀವನದ ಕೆಲವು ಸಾಮಾನ್ಯ ಸಮಸ್ಯೆಗಳು. ವೈವಾಹಿಕ ಜೀವನವನ್ನು ಎಷ್ಟೇ ಸಂತೋಷವಾಗಿದ್ದರೂ ಆಗ ಸಮಸ್ಯೆಗಳು ಇದ್ದೇ ಇರುವುದು. ಸವಾಲುಗಳನ್ನು ಗುರುತಿಸಿಕೊಂಡು ಅದನ್ನು ನಿಭಾಯಿಸಿಕೊಂಡು ಮುಂದೆ ಬರುವುದು ಇಲ್ಲಿ ತುಂಬ ಮುಖ್ಯವಾಗಿರುವುದು. ಇಲ್ಲಿ ಕೆಲವು ಸಮಸ್ಯೆಗಳು ಹೀಗಿವೆ. ನಂಬಿಕೆಯ ಕೊರತೆ, ಸಂವಹನದ ಕೊರತೆ, ಅಸೂಯೆ ಅಥವಾ ಸ್ಪರ್ಧೆ, ಆರ್ಥಿಕ ಸಮಸ್ಯೆಗಳು, ಪೋಷಕರಾದ ಬಳಿಕ ಸಮಸ್ಯೆಗಳು, ಅಭಿಪ್ರಾಯದಲ್ಲಿ ವ್ಯತ್ಯಾಸ, ಸಂಸ್ಕೃತಿ ಶಿಕ್ಷೆ, ಭಿನ್ನಾಭಿಪ್ರಾಯ, ಅವಾಸ್ತವಿಕ ನಿರೀಕ್ಷೆ, ಬೇಜಾರ, ದಾಂಪತ್ಯ ದ್ರೋಹ. ನಂಬಿಕೆಯ ಕೊರತೆಯಿಂದ ದಾಂಪತ್ಯದಲ್ಲಿ ದ್ರೋಹ ಉಂಟಾಗುವುದು. ವೈವಾಹಿಕ ಜೀವನದಲ್ಲಿ ನಂಬಿಕೆಯು ಅತಿ ಮುಖ್ಯವಾಗಿರುವುದು. ನಂಬಿಕೆಯನ್ನು ಹೇಗೆ ಬಲಪಡಿಸುವುದು ಎಂದು ತಿಳಿಯಿರಿ. ವೈವಾಹಿಕ ಜೀವನದಲ್ಲಿ ನಂಬಿಕೆ ಬೆಳೆಸುವುದು ಹೇಗೆ? ನಂಬಿಕೆ ಎನ್ನುವುದು ತುಂಬ ಸೂಕ್ಷ್ಮ ವಿಚಾರ ಎಂದು ಹೇಳಲಾಗುತ್ತದೆ. ಇದು ಗಾಜಿನಂತೆ ಒಮ್ಮೆ ಒಡೆದು ಹೋದರೆ ಅದನ್ನು ಮತ್ತೆ ಸರಿಪಡಿಸಲು ತುಂಬ ಕಷ್ಟ. ವೈವಾಹಿಕ ಜೀವನದಲ್ಲಿ ನಂಬಿಕೆ ಬೆಳೆಸಲು ಹೀಗೆ ಮಾಡಬೇಕು. ನಿಮ್ಮ ಮಾತನ್ನು ಉಳಿಸಿಕೊಳ್ಳಿ. ಅದಕ್ಕಾಗಿ ಎಷ್ಟೇ ಸಮಸ್ಯೆಯಾದರೂ ಚಿಂತಿಲ್ಲ. ಅಗತ್ಯವಿರುವ ವೇಳೆ ಸಂಗಾತಿಗೆ ಲಭ್ಯರಾಗಿ ಪ್ರಾಮಾಣಿಕ ಮತ್ತು ಮುಕ್ತವಾದ ಮಾತನಾಡಿ. ಪ್ರಾಮಾಣಿಕರಾಗಿರಿ ಮತ್ತು ಅವರನ್ನು ಗಮನಿಸಿ ತೆಗೆದುಕೊಳ್ಳುವುದರೆಂದು ತೋರಿಸಿ. ಸಂಗಾತಿಯ ಮಾತನ್ನು ಕೂಡ ಕೇಳಿ. ನಂಬಿಕೆ, ಪ್ರೀತಿ ಇತ್ಯಾದಿಗಳು ಇದ್ದರೂ ಸಂಬಂಧದಲ್ಲಿ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಆಗ ನೀವು ವೈವಾಹಿಕ ಸಮತೋಲನದ ಜೊತೆಗೆ ಮಾತನಾಡಿ ಮತ್ತು ಅವರಿಂದ ಸಲಹೆ ಪಡೆಯಿರಿ. ಕೆಲವು ಸಮಸ್ಯೆಗಳಿಗೆ ಪರಿಹಾರ ಇರೋದು. ಸಮಸ್ಯೆಗಳು ಜೀವನದಲ್ಲಿ ಇದ್ದೇ ಇರುವುದು. ಕೆಲವು ಸಮಸ್ಯೆಗಳಿಗೆ ಪರಿಹಾರಗಳು ಇದ್ದೇ ಇದನ್ನು ಕೆಲವು ಹಾಗೆ ಇರುವುದು. ಯಾವುದೇ ಸಮಸ್ಯೆಗಳನ್ನು ಇಲ್ಲದೆ ಇಬ್ಬರು ಜೊತೆಯಾಗಿ ಜೀವನ ಪೂರ್ತಿ ಇರಲು ಸಾಧ್ಯವೇ ಇಲ್ಲ.
ಆದರೆ ಸಮಸ್ಯೆಗಳು ಬಂದ ಹೇಳಿ ಅದನ್ನು ಯಾವ ರೀತಿಯ ನಿಭಾಯಿಸಿಕೊಂಡು ಹೋಗಬಹುದೆನ್ನುವುದು ತಿಳಿಯಬೇಕು. ಪ್ರಾಮಾಣಿಕತೆ ಅಗತ್ಯ. ಕೆಲವು ವಿಚಾರಗಳನ್ನು ಸಂಗಾತಿಗೆ ಇಷ್ಟವಾಗದೇ ಇದ್ದರೂ ಅದನ್ನು ನೀವು ಹಂಚಿಕೊಳ್ಳಬೇಕು. ಪ್ರಾಮಾಣಿಕವಾಗಿ ಕೆಲವೊಂದು ಗೊಂದಲಗಳು, ಸಂಶಯಗಳು ನಿವಾರಣೆ ಮಾಡಬೇಕು. ನಂಬಿಕೆಯು ಇಲ್ಲದೆ ಇರುವುದು ದೊಡ್ಡ ಸಮಸ್ಯೆಯಾಗಿ ಕಾಣಬಹುದು. ನಂಬಿಕೆಯು ದೂರವಾದರೆ ಆಗ ಇದರಿಂದ ಸಂಬಂಧದಲ್ಲಿ ಬಿರುಕು ಕಾಣಿಸಬಹುದು. ಪ್ರಾಮಾಣಿಕವಾಗಿ ಇರುವುದು, ಸಂತೋಷವಾಗಿ ಇರುವುದು ದಾಂಪತ್ಯಗಳ ರಹಸ್ಯ. ನಿಮ್ಮ ತಪ್ಪನ್ನು ನೀವು ತಿಳಿದುಕೊಳ್ಳಿ. ಬಹುತೇಕ ಸಂಬಂಧದಲ್ಲಿ ಇದೊಂದು ಕೆಟ್ಟ ಹವ್ಯಾಸ ರೂಢಿಯಾಗಿರುತ್ತದೆ. ಏನೆಂದರೆ ಇಬ್ಬರು ಸಂಗಾತಿಗಳ ನಡುವೆ ಕೇವಲ ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸುವ ಕೆಲಸ ಮಾಡುತ್ತಾರೆ ವಿನಃ ತಮ್ಮ ತಪ್ಪುಗಳನ್ನು ಏನಿರಬಹುದೆಂಬ ಯಾರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೇವಲ ನನ್ನದೇ ಸರಿ ಎಂಬ ಒಂದೇ ಮಾತನಾಡಿ ತಮ್ಮ ಬಗ್ಗೆ ಇರುವ ಒಳ್ಳೆಯ ಭಾವನೆಯನ್ನು ತಾವಾಗಿಯೇ ಹಾಳು ಮಾಡಿಕೊಳ್ಳುತ್ತಾರೆ. ಹಾಗೆಯೇ ಗಂಡನ ಜೊತೆಗೆ ಹೆಂಡತಿ ಅಥವಾ ಹೆಂಡತಿಯ ಜೊತೆಗೆ ಗಂಡನ ಜಗಳ ಮಾಡುವ ಮುಂಚೆ ನೀವೇನು ಬಂದ ವೈರಿಗಳು ಎಂಬುದನ್ನು ನೆನಪಿನಲ್ಲಿ ಇಡಿ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.